Welcome back everyone to my channel Taj Edge Online Classes. I am Yasmin Taj. In this video, this is a part 3 video. Okay. Part 3 of ICT for UGC NET and KSET paper 1. Okay. So, in this video, I'll discuss on the basic concepts of computers. ಈಗ ನಿಮಗೆ ಅನಿಸುತ್ತೆ ಏನಿದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ನಮಗೆ ಗೊತ್ತಿದೆ ಅಂತ. ಇಲ್ಲ, ಕಂಪ್ಯೂಟರ್ ಬಗ್ಗೆ ಎಕ್ಸಾಮಿನೇಷನಲ್ಲಿ ಏನು ಕೇಳ್ಬೋದು ನೋಡಿ. ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾರೆ ಕಂಪ್ಯೂಟರ್ ಬಗ್ಗೆ? ಇನ್ಪುಟ್ ಡಿವೈಸಸ್ ಬಗ್ಗೆ, ಔಟ್ಪುಟ್ ಡಿವೈಸಸ್ ಬಗ್ಗೆ, ಮೆಮೊರಿ ಬಗ್ಗೆ, ಆಮೇಲೆ ಯೂನಿಟ್ಸ್ ಆಫ್ ಮೆಮೊರಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಂದರೆ ಹಿಯರ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಯುವರ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ KSET NET ಎಕ್ಸಾಮಿನೇಷನ್, ರೈಟ್? ಸೊ ಈಗ ಇನ್ಪುಟ್ ಫಸ್ಟ್ ಕಂಪ್ಯೂಟರ್ಸ್ ಅಂದರೆ ಏನು? ಫಸ್ಟ್ ಕಂಪ್ಯೂಟರ್ ಅಂದರೆ ಯು ನೋ ದ್ಯಾಟ್ ಎಲೆಕ್ಟ್ರಾನಿಕ್ ಡಿವೈಸ್, ಕರೆಕ್ಟ್? ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಪ್ರೊಸೆಸ್ ಡೇಟಾ ತಾನೇ, ಡೇಟಾನ ಪ್ರೊಸೆಸ್ ಮಾಡುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಮೀನಿಂಗ್ಫುಲ್ output they work on the principle of input, processing, output, storage, correct? and store ಮಾಡೋದ್ರ ಜೊತೆಗೆ ಕಮ್ಯುನಿಕೇಷನ್ ಆಲ್ಸೋ. ಈಗ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತೀವಿ, ಈವನ್ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡೇ ನಾವು ಕಮ್ಯುನಿಕೇಟ್ ಮಾಡೋದು. ಈವನ್ ಇಫ್ ಐ ಆಮ್ ಸೆಂಡಿಂಗ್ ಅನ್ ಇಮೇಲ್ ಆರ್ ಐ ಆಮ್ ಮೇಕಿಂಗ್ ಅನ್ ವಿಡಿಯೋ, ಅಪ್ಲೋಡಿಂಗ್ ಇಟ್ ಇನ್ ಯೂಟ್ಯೂಬ್, ಯು ಆರ್ ವಾಚಿಂಗ್ ದ ವಿಡಿಯೋ, ದಟ್ ಈಸ್ ಆಲ್ಸೋ ಇನ್ಫಾರ್ಮೇಷನ್ ಶೇರಿಂಗ್, ಕರೆಕ್ಟ್? ಈಗ ಮೇಜರ್ಲಿ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಸ್ಟೋರೇಜ್ ಮಾಡೋದಕ್ಕೆ ನಾವು ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿದೆ, ರೈಟ್? ಫಸ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಕಂಪ್ಯೂಟರ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿ ಶುಡ್ ನೋ ದ ಕಾಂಪೊನೆಂಟ್ಸ್ ಆಫ್ computers. Components of computers ಅಲ್ಲಿ first components of computers. What are the components of computer? First is input devices, correct? Input devices ಅಲ್ಲಿ hardwares, correct? hardwares ಇದ್ರ ಬಗ್ಗೆ ನಾನು ಆಲ್ರೆಡಿ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಮಾಡಿದ್ದೀನಿ ಅನಿಸುತ್ತೆ. ಹಾರ್ಡ್ವೇರ್ಸ್ ಯೂಸ್ಡ್ ಟು ಎಂಟರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇಂಟು ಕಂಪ್ಯೂಟರ್ ಸಿಸ್ಟಮ್. ಈಗ ಕಂಪ್ಯೂಟರ್ ಸಿಸ್ಟಮಲ್ಲಿ ಈಗ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ? ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಇದೆ, ಓಕೆ? ಆ ಟ್ಯಾಬ್ಲೆಟ್ ಯೂಸ್ ಮಾಡಿಕೊಂಡು ನನ್ನ ಹತ್ರ ಆ ಟ್ಯಾಬ್ಲೆಟ್ ಪೆನ್ ಇದೆ, ಆ ಪೆನ್ನನ್ನು ಯೂಸ್ ಮಾಡಿಕೊಂಡು ನಾನು ಬರೀತಾ ಇದ್ದೀನಿ. ಇದರಿಂದ ಏನಾಗ್ತಾ ಇದೆ, ನಾನು ಒಳಗೆ ಕಂಪ್ಯೂಟರ್ ಒಳಗಿರುವಂಥ ಸಾಫ್ಟ್ವೇರಲ್ಲಿ ಎಂಟರ್ ಆಗ್ತಾ ಇದೆ ಡೇಟಾ. ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ಅದು ಸ್ಟೋರ್ ಆಗುತ್ತೆ, ರೈಟ್? ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನಾಗ್ತಾ ಇದೆ ಅಂದರೆ ಇನ್ಪುಟ್ ಡಿವೈಸಸ್ಸು ಮೇಜರಾಗಿ ಕಮ್ಯುನಿಕೇಷನ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಬ್ರಿಡ್ಜ್, BRIDGE, ಬ್ರಿಡ್ಜ್. ಯಾರ ಮಧ್ಯ? ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ನ ಮಧ್ಯ, ಕಂಪ್ಯೂಟರ್ ಮತ್ತು ಯೂಸರ್ನ ಮಧ್ಯ ಒಂದು ಕಮ್ಯುನಿಕೇಷನ್ ಬ್ರಿಡ್ಜನ್ನು ಇನ್ಪುಟ್ ಡಿವೈಸಸ್ಸು, ಈವನ್ ಔಟ್ಪುಟ್ ಡಿವೈಸಸ್ಸು ಮಾಡುತ್ತೆ. ಈಗ ಇಲ್ಲಿ ಯೂಸರ್ ಯಾರು? ನಾನು ಯೂಸರು ಅಲ್ವಾ? ನಾನು ಯೂಸ್ ಮಾಡಿಕೊಂಡು ಡೇಟಾನ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಸ್ಟೋರ್ ಮಾಡ್ತಾಯಿದ್ದೀನಿ, ಪ್ರೊಸೆಸ್ ಮಾಡ್ತಾಯಿದ್ದೀನಿ. ಸೊ ಅದು ಈಗ ಏನೇನು ಡಿವೈಸಸ್ನ ನಾವು ಯೂಸ್ ಮಾಡಬಹುದು ಅಂದಾಗ, ಇನ್ಪುಟ್ ಡಿವೈಸಸ್ಸು ಮೇಜರ್ಲಿ ಕೀಬೋರ್ಡ್ ಅಂತ ನಿಮಗೆ ಗೊತ್ತೇ ಇದೆ. ನಿಮ್ಮ ಫೋನಲ್ಲೂ ಕೀಬೋರ್ಡ್ ಇದೆ, ಕರೆಕ್ಟ್? ಸೊ ಈಗ ಫೋನಲ್ಲಿರುವಂಥ ಕೀಬೋರ್ಡನ್ನ ನೋಡಿದ್ರೆ ನಾವು ಟೈಪ್ ಮಾಡೋದ್ರಿಂದ ಅದು ಸಾಫ್ಟ್ವೇರ್ ಆಗಿಬಿಡುತ್ತೆ. ಬಟ್ ನಿಮ್ಮ ಫೋನ್ ಇಟ್ ಸೆಲ್ಫ್ ಇಸ್ ಅ ಹಾರ್ಡ್ವೇರ್ ಡಿವೈಸ್, ಕರೆಕ್ಟ್? ಅಲ್ಲಿ ನೀವು ಟೈಪ್ ಮಾಡೋದ್ರಿಂದ ಕೀಬೋರ್ಡ್ ಈಸ್ ಅ ಇನ್ಪುಟ್ ಡಿವೈಸ್. ಏನದು? ಇನ್ಪುಟ್ ಡಿವೈಸ್.
ಸೊ ಈಗ ಕೀಬೋರ್ಡ್ ಈಸ್ ಅ ಮೋಸ್ಟ್ ಪಾಪ್ಯುಲರ್ ಇನ್ಪುಟ್ ಡಿವೈಸ್ ಅನ್ನೋದು ನಿಮಗೆ ಗೊತ್ತಿದೆ. ಟೈಪ್ ರೈಟರ್ ಥರನೇ ಇರುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ನಿಮಗೆ A to Z ABCD ಬರುತ್ತೆ, 0 to 9 ನಂಬರ್ಸ್ ಬರುತ್ತೆ, ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನೇನು ಬರುತ್ತೆ ನೋಡಿ, @ ಹ್ಯಾಶ್ಟ್ಯಾಗ್, $ಸಿಂಬಲ್ ಇದೆಲ್ಲ ಬರುತ್ತೆ. ಇದೆಲ್ಲ ಏನು ಸ್ಪೆಷಲ್ ಕ್ಯಾರೆಕ್ಟರ್ಸ್. ಯೂಶ್ವಲಿ QWERTY ಕೀಬೋರ್ಡ್ ಅಂತ ಏನು ಯೂಸ್ ಮಾಡ್ತೀವಿ, ಕ್ವಶನ್ಸ್ ಕೇಳಿರ್ತಾರೆ. ಓಕೆ, QWERTY ಕೀಬೋರ್ಡ್ ಅಂತ ಏನು ಯೂಸ್ ಮಾಡ್ತೀವಿ, ಇದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡುವಂಥದ್ದು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸಲ್ಲೆಲ್ಲ. ಸೊ ಇದನ್ನು ನಾವು ಕೀಬೋರ್ಡ್ ಅಂತ ಹೇಳ್ತೀವಿ, ಗೊತ್ತಾ? ಸೊ ಬೇಕಾದರೆ ನಾನು ನಿಮಗೆ ಕೀಬೋರ್ಡನ್ನು ತೋರಿಸ್ಬೋದು ಇಲ್ಲಿ ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಮಾಡಿ. ರೈಟ್, ದಿಸ್ ಈಸ್ ಅ ಕೀಬೋರ್ಡ್. ಇದೆಲ್ಲ ಏನು ಕೀಬೋರ್ಡ್ಸ್, ರೈಟ್? ಈಗ ನೋಡಿ, ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಂಪ್ಯೂಟರಲ್ಲಿ ನಾವು ಟೈಪ್ ಮಾಡಬಹುದು. ದಿಸ್ ಈಸ್ ಅ ಇಮೇಜ್ ಆಫ್ ಅ ಕೀಬೋರ್ಡ್, ರೈಟ್? ಸೊ ನೆಕ್ಸ್ಟ್ ಮೌಸ್ ಇಮೇಜನ್ನು ತಗೊಂಡ್ರೆ ಲ್ಯಾಪ್ಟಾಪ್ ಮೌಸ್ ನೋಡಿ, ಇಲ್ಲಿ ಈ ಮೌಸ್ ಅಲ್ಲ, ಲ್ಯಾಪ್ಟಾಪ್ ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡುವಂಥ ಮೌಸು ಇದೆ ತಾನೇ, ರೈಟ್? ವಾಟ್ ಯು ಆರ್ ಸೀಯಿಂಗ್ ಹಿಯರ್, ದಿಸ್ ಈಸ್ ಅ ಮೌಸ್. ಇದನ್ನು ಮೌಸ್ ಅಂತ ಹೇಳ್ತೀವಿ. ಮೌಸ್ ಈಸ್ ಅ ಪಾಯಿಂಟಿಂಗ್ ಡಿವೈಸ್. ಯಾಕೆ ಯೂಸ್ ಮಾಡ್ತೀವಿ ನಾವು ಮೌಸನ್ನು? ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದ ಮೂಮೆಂಟ್ ಆಫ್ ದ ಕರ್ಸರ್ ಆನ್ ದ ಸ್ಕ್ರೀನ್ ಮೇಲೆ ಏನು ಕರ್ಸರ್ ಇರುತ್ತೆ, ಆ ಕರ್ಸರನ್ನು ಮೂವ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದ್ರಿಂದ ಲೆಫ್ಟು ರೈಟು ಇದು ಸ್ಕ್ರಾಲ್ ಮಾಡುವಂಥ ಸ್ಕ್ರಾಲ್ ವೀಲ್ ಅದು. ಓಕೆ, ಇಲ್ಲಿ ಮಧ್ಯದಲ್ಲಿದೆಯಲ್ಲ, ಇದು ಸ್ಕ್ರಾಲ್ ವೀಲ್. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ, ಡೇಟಾನ ಡ್ರ್ಯಾಗ್ ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ, ಫೈಲ್ಸ್ ಓಪನ್ ಮಾಡ್ತೀವಿ, ಅಥವಾ ಸಾಫ್ಟ್ವೇರ್ಸ್ ಪ್ರೋಗ್ರಾಮ್ಸ್ನ ಓಪನ್ ಮಾಡ್ತೀವಿ. ಅದು ಮೌಸ್. ಅದು ಬಿಟ್ಟು ಸ್ಕ್ಯಾನರ್ ಇಸ್ ದ ಥರ್ಡ್ ಒನ್. ಸ್ಕ್ಯಾನರ್ ಅಂದರೆ ಇಮೇಜಸಲ್ಲಿ ಹೋಗಿ ಓಪನ್ ಮಾಡಿ ನೋಡೋಣ. ವಿ ವಿಲ್ ಗೆಟ್ ಮೆನಿ ಇಮೇಜಸ್. ದಿಸ್ ಇಸ್ ಅ ಸ್ಕ್ಯಾನರ್. ನೀವು ನೋಡಿರ್ತೀರ, ಈಗ ನೀವೇನೋ ಒಂದು ಫೋಟೋ ತೊಗೊಂಡು ಹೋಗ್ತೀರಾ, ಅದನ್ನು ಸ್ಕ್ಯಾನ್ ಮಾಡ್ತೀರಾ, ರೈಟ್? ಈಗ ಫಿಸಿಕಲ್ ಡಾಕ್ಯುಮೆಂಟ್ಸು, ಇಮೇಜಸ್ಸು ಡಿಜಿಟಲ್ ಫಾರ್ಮ್ಯಾಟ್ಸಲ್ಲಿ ಕನ್ವರ್ಟ್ ಮಾಡುವಂಥದ್ದು ಅಲ್ವಾ? ಈಗ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಡಿಜಿಟಲ್ ಆನ್ಲೈನ್ ಡಾಕ್ಯುಮೆಂಟಾಗಿ ಮಾಡ್ಬೋದು. ಇದನ್ನು ನಾವು ಫೈಲ್ ಮಾಡಿಬಿಟ್ಟು ಅಲ್ಲಿ ಎಲ್ಲೋ ಸ್ಟೋರ್ ಮಾಡ್ಬೋದು, ಕರೆಕ್ಟ್? ಡಾಕ್ಯುಮೆಂಟ್ಸು, ಬಾರ್ಕೋಡ್ಸು, ಈಗ ಇದೇನಿದು ಬಾರ್ಕೋಡ್ ರೀಡರ್, ಇದೆಲ್ಲ ಏನು ಸ್ಕ್ಯಾನರ್. ಸೊ ಸ್ಕ್ಯಾನರ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಆರ್ ಇಮೇಜಸ್ ಇಂಟು ಡಿಜಿಟಲ್ ಫಾರ್ಮ್ಯಾಟ್ಸ್. ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಸ್ಕ್ಯಾನರನ್ನು ಯೂಸ್ ಮಾಡ್ತೀವಿ. ಸೊ ಈಗ ನಾನು ಏನೇನು ಹೇಳಿದೆ, ಫಸ್ಟು ಕೀಬೋರ್ಡ್, ನೆಕ್ಸ್ಟು ಮೌಸ್, ಆಮೇಲೆ ಸ್ಕ್ಯಾನರ್. ಇದೆಲ್ಲ ಏನು ಇನ್ಪುಟ್ ಡಿವೈಸಸ್, ರೈಟ್? ಸೊ ಇನ್ನು ಏನೇನು ಇನ್ಪುಟ್ ಡಿವೈಸಸ್ ಇದೆ, ಎಲ್ಲ ಇನ್ಪುಟ್ ಡಿವೈಸಸ್ಸು ನಮಗೆ ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಒಂದು ಇಮೇಜ್ ಇದೆ, ಕೀಬೋರ್ಡು, ಈವನ್ ಟಚ್ ಸ್ಕ್ರೀನ್, ಫೋನಲ್ಲಿ ನಾವು ಯೂಸ್ ಮಾಡುವಂಥ ಟಚ್ ಸ್ಕ್ರೀನ್, ಅದು ಕೂಡ ಇನ್ಪುಟ್ ಡಿವೈಸು. ನಾನು ಯೂಸ್ ಮಾಡ್ತಾ ಇರೋವಂಥ ಮೈಕ್ ಟು ರೆಕಾರ್ಡ್ ದಿಸ್, ಅದು ಕೂಡ ಇನ್ಪುಟ್ ಡಿವೈಸು. ನಾನು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದರೆ ನನ್ನ ಫೇಸ್ ನಿಮಗೆ ಕಾಣಿಸ್ತಾ ಇದ್ದರೆ ವಿಡಿಯೋದಲ್ಲಿ, ಈಗ ನಾನು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ತಾನೆ, ಅದು ಕೂಡ ಇನ್ಪುಟ್ ಡಿವೈಸು. ನೋಡಿ, ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್, ಓಕೆ, ಜಾಯ್ಸ್ಟಿಕ್ ಇಂಪಾರ್ಟೆಂಟು. ಜಾಯ್ಸ್ಟಿಕ್ ಇಸ್ ಅ ಇನ್ಪುಟ್ ಡಿವೈಸ್. ಈ ಜಾಯ್ಸ್ಟಿಕ್ ಬಗ್ಗೆ ತುಂಬ ಸಲ ಕ್ವೆಶನ್ಸ್ ಕೇಳಿದ್ದಾರೆ. ವೆಬ್ ಕ್ಯಾಮ್ರಾ, ಲೈಟ್ ಪೆನ್ನು, ಓಕೆ, CD, DVD, ಪೆನ್ ಡ್ರೈವು, ಇದೆಲ್ಲ ಇನ್ಪುಟ್ ಡಿವೈಸಸ್. ಸೊ ನಿಮಗೆ ಇನ್ಪುಟ್ ಡಿವೈಸಸ್ಗಳ ಬಗ್ಗೆ ನಾಲೆಜ್ ಇರಬೇಕು. ವಿಚ್ ಆರ್ ಇನ್ಪುಟ್ ಡಿವೈಸಸ್, ವಿಚ್ ಆರ್ ಔಟ್ಪುಟ್ ಡಿವೈಸಸ್ ಅಂತ ಕ್ಲಿಯರ್ ಕಟ್ಟಾಗಿ ಇಲ್ಲಿ ನಿಮಗೆ ಅವೇರ್ನೆಸ್ ಇರಬೇಕು. ಓಕೆ, ಸೊ ಇನ್ಪುಟ್ ಡಿವೈಸಸ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನಾನು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಅನ್ ಇನ್ಪುಟ್ ಡಿವೈಸ್ ಆಯಿತು. ಅದಕ್ಕೆ ನಾವು ಹೆಡ್ಫೋನ್ಸ್ ಹಾಕ್ಕೊಳ್ತೀವಿ ನೋಡಿ ಫೋನಿಗೆ, ಅದೇನಾಗುತ್ತೆ?
ಈಗ ಹೆಡ್ಫೋನ್ಸನ್ನ ನಾವು ಇನ್ಪುಟ್ ಡಿವೈಸ್ ಆಗೂ ಯೂಸ್ ಮಾಡ್ಬೋದು, ಔಟ್ಪುಟ್ ಡಿವೈಸ್ ಆಗೂ ಯೂಸ್ ಮಾಡ್ಬೋದು ತಾನೆ. ಈಗ ನಾನು ಮಾತಾಡ್ತಾ ಇದ್ರೆ ಇನ್ಪುಟ್ ಡಿವೈಸು, ನೀವು ಮಾತಾಡೋದು ನಾನು ಕೇಳಿಸ್ಕೊಳ್ತಾ ಇದ್ರೆ ದಟ್ ಈಸ್ ಔಟ್ಪುಟ್ ಡಿವೈಸ್. ಕರೆಕ್ಟ್. ಅಂದರೆ ಸಾರಿ, ಈಗ ನಾನು ಮಾತಾಡುವಾಗ ನನಗೆ ಇನ್ಪುಟ್ ಡಿವೈಸ್, ನೀವು ಅದನ್ನು ಕೇಳಿಸ್ಕೊಳ್ಳುವಾಗ ಅದೇ ಹೆಡ್ಫೋನ್ಸ್ ಹಾಕ್ಕೊಂಡು ಅದು ನಿಮಗೆ ಔಟ್ಪುಟ್ ಡಿವೈಸ್. ಸೊ ಇದು ಇನ್ಪುಟ್ ಡಿವೈಸು ಆಗುತ್ತೆ, ಔಟ್ಪುಟ್ ಡಿವೈಸು ಆಗುತ್ತೆ. ಓಕೆ, ಫಸ್ಟ್ ಹೇಳಿದ್ದು ಸರಿ ಅನಿಸುತ್ತೆ ನಾನು. ಓಕೆ, ನೆಕ್ಸ್ಟು ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡೋಣ. ಈಗ ಏನೇನು ಓದಿದ್ವಿ? ಕೀಬೋರ್ಡ್ ಓದಿದ್ವಿ ಇನ್ಪುಟ್ಟಲ್ಲಿ. ನೆಕ್ಸ್ಟು ಸ್ಕ್ಯಾನರ್ಸ್, ಮೌಸ್ ಓದಿದ್ವಿ, ಮೌಸ್ನ ನೋಡಿದ್ವಿ. ಸ್ಕ್ಯಾನರು, ಕರೆಕ್ಟ್. ಮೈಕ್, ಆಮೇಲೆ ಮೈಕ್ ಅಂದರೆ ಮೈಕ್ರೋಫೋನ್. ಓಕೆ, ಅದೇ ನಾವು ಹೆಡ್ಫೋನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದು ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಆಮೇಲೆ ಇನ್ನೇನು ನೋಡಿದ್ವಿ? ಜಾಯ್ಸ್ಟಿಕ್ ಅದು ಕೂಡ ಇನ್ಪುಟ್ ಡಿವೈಸ್. ಕ್ಯಾಮ್ರಾ, ವೆಬ್ ಕ್ಯಾಮ್ರಾ ಆರ್ ಕ್ಯಾಮ್ರಾ, ಅದೆಲ್ಲ ಇನ್ಪುಟ್ ಡಿವೈಸ್. ಓಕೆ, ಆಮೇಲೆ ಟಚ್ ಸ್ಕ್ರೀನ್ ಬಗ್ಗೆ ಕೇಳಿಬಿಡ್ಬೋದು, ಯಾಕಂದರೆ ಎಲ್ಲರ ಕೈಯಲ್ಲೂ ಟಚ್ ಸ್ಕ್ರೀನ್ ಮೊಬೈಲ್ ಫೋನ್ಸ್ ಇರೋದ್ರಿಂದ ವೆದರ್ ಇಟ್ ಈಸ್ ಎನ್ ಇನ್ಪುಟ್ ಡಿವೈಸ್ ಆರ್ ಔಟ್ಪುಟ್ ಡಿವೈಸ್ ಅಂತ. ಟಚ್ ಸ್ಕ್ರೀನ್ ಈಸ್ ಅನ್ ಇನ್ಪುಟ್ ಡಿವೈಸ್. ಆಗಲೇ ನಾನು ಹೇಳಿದೆ, ನಾವು ಟಚ್ ಸ್ಕ್ರೀನ್ ಯೂಸ್ ಮಾಡಿಕೊಂಡು ಮೊಬೈಲಲ್ಲಿ ಟೈಪ್ ಮಾಡ್ತೀವಿ ಅಂತ. ದಟ್ ಈಸ್ ಸಮ್ವಾಟ್ ಈಕ್ವಲ್ ಟು ಕೀಬೋರ್ಡ್ ಅಲ್ವಾ? ಸೊ ದಟ್ ಈಸ್ ಅನ್ ಇನ್ಪುಟ್ ಡಿವೈಸ್. ಅದೇ ಫೋನ್ ಇಟ್ಕೊಂಡು ನಾವೇನೋ ಡಾಕ್ಯುಮೆಂಟ್ ಓದ್ತಾ ಇದ್ದೀವಿ ಅಂದರೆ ಇಟ್ ಬಿಕಮ್ಸ್ ಅನ್ ಔಟ್ಪುಟ್ ಡಿವೈಸ್. ಓಕೆ, ಸೊ ಅದು ಇನ್ಪುಟ್ ಡಿವೈಸಸ್ ಬಗ್ಗೆ. ಔಟ್ಪುಟ್ ಡಿವೈಸಸ್, ಸೊ ಔಟ್ಪುಟ್ ಡಿವೈಸಸ್ಸಲ್ಲಿ ಏನೇನು ಬರುತ್ತೆ? ಒನ್, ಮಾನಿಟರ್, ಕಂಪ್ಯೂಟರ್ ಮಾನಿಟರ್. ರೈಟ್. ಈಗ ನೀವು ಫೋನ್ ಇಟ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ. ರೈಟ್, ವಿಡಿಯೋನ ನೋಡುವಾಗ ನೀವೇನು ನೋಡ್ತಾ ಇದ್ದೀರಾ, ಇಟ್ ಬಿಕಮ್ ಅ ಔಟ್ಪುಟ್ ಡಿವೈಸ್ ಫಾರ್ ಯು. ರೈಟ್. ಕಂಪ್ಯೂಟರ್ ಮಾನಿಟರ್ ಔಟ್ಪುಟ್ ಡಿವೈಸ್ ಆಗುತ್ತೆ. ಅಲ್ಲಿ ನೋಡಿ, ವಿಷುವಲ್ ಡಿಸ್ಪ್ಲೇ ಯೂನಿಟ್, ಇದು ಗೊತ್ತಿರಬೇಕು ನಿಮಗೆ. ಫುಲ್ ಫಾರ್ಮು VDU ಅಂತ ಕರಿತೀವಿ. ಅದನ್ನೇ ಮಾನಿಟರ್ ಅಂತ ಹೇಳುವಂಥದ್ದು. ಮಾನಿಟರ್ ಈಸ್ ನಥಿಂಗ್ ಬಟ್ ವಿಷುವಲ್ ಡಿಸ್ಪ್ಲೇ ಯೂನಿಟ್ ಅಂತ. ಏನೇನನ್ನು ಡಿಸ್ಪ್ಲೇ ಮಾಡುತ್ತಿದ್ದೋ? ಟೆಕ್ಸ್ಟನ್ನು, ಇಮೇಜಸ್ನ, ವೀಡಿಯೋಸ್ನ, ಕರೆಕ್ಟ್, ಪ್ರೋಗ್ರಾಮ್ಸ್ನ. ಓಕೆ, ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ನೆಲ್ಲ. ಈಗ ನೀವು ಮಾನಿಟರ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನಿಟರ್ ನೋಡಿದ್ರಿ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ CRT ಬರ್ತಾಯಿತ್ತು, ದಪ್ಪಕ್ಕಿರುವಂಥ ಟಿ ವಿ, ಅದು CRT ಮಾನಿಟರ್. ಆಮೇಲೆ LCD ಬಂತು, ಆಮೇಲೆ LED ಬಂತು. ನಮಗೆ CRT, LCD, LED ಇದ್ರದ್ದು ಫುಲ್ ಫಾರ್ಮ್ಸ್ ಗೊತ್ತಿರಬೇಕು. ಓಕೆ, ಸೊ ಇದನ್ನೆಲ್ಲ ಮಾನಿಟರ್ಸ್ನ ನಾವು ಯೂಸ್ ಮಾಡಿಕೊಂಡು ವ್ಯೂ ಮಾಡ್ತೀವಿ, TV ನೋಡ್ತೀವಿ, ಅದೆಲ್ಲ ಸೀರಿಯಲ್ಸ್ ಎಲ್ಲ ನೋಡ್ತೀವಿ. ಇದೆಲ್ಲ ಏನು? ಮಾನಿಟರ್, ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಪ್ರಿಂಟರ್. ಇದ್ರದ್ದು ಎಕ್ಸ್ಪೆನ್ಷನ್ ನೀವೇ ನೋಡಿ. ಓಕೆ, ಎಕ್ಸ್ಪೆನ್ಷನ್ ನೀವೇ ನೋಡಿ, ನಿಮಗೆ ಕೆಲಸ ಅದು. ನೆಕ್ಸ್ಟ್ ಪ್ರಿಂಟರ್ ಅಂದರೆ ಏನು? ಹಾರ್ಡ್ ಕಾಪಿ ಪ್ರಿಂಟನ್ನು ಔಟ್ಪುಟ್ಟಾಗಿ ಕೊಡುತ್ತೆ ಅಲ್ವಾ? ಈಗ ನಾವು ಸಾಫ್ಟ್ ಕಾಪಿ ಕೊಟ್ಟರೆ ಅದನ್ನು ಹಾರ್ಡ್ ಕಾಪಿಯಾಗಿ ಪ್ರಿಂಟಾಗಿ ಕೊಡುತ್ತೆ. ನಾನು ಫೋಟೋ ಕೊಟ್ಟರೆ ಫೋಟೋ ಪ್ರಿಂಟ್ ಹಾಕಿ ಕೊಡುತ್ತೆ. ನೋಟ್ಸ್ ಕೊಟ್ಟರೆ ನೋಟ್ಸ್ ಪ್ರಿಂಟ್ ಹಾಕಿ ಕೊಡುತ್ತೆ. ಟೆಕ್ಸ್ಟ್ ಕೊಟ್ಟರೆ ಟೆಕ್ಸ್ಟನ್ನು ಪ್ರಿಂಟ್ ಹಾಕಿ ಕೊಡುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಇದೆ, ಇದು ಇಂಪಾರ್ಟೆಂಟ್ ಇಲ್ಲಿ. ಇಂಕ್ ಜೆಟ್, ಆಮೇಲೆ ಲೇಸರ್ ಪ್ರಿಂಟರ್, ಆಮೇಲೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಇದೆ ನೋಡಿ. ಇಂಕ್ ಜೆಟ್ ಅನ್ನುವಂಥ ಪ್ರಿಂಟರ್ ಏನಿದೆ ಅದರಲ್ಲಿ ಹೈ ಕ್ವಾಲಿಟಿ ಕಲರ್ ಪ್ರಿಂಟ್ಸ್ ಬರುತ್ತೆ ಇಂಕ್ ಜೆಟ್ಟಲ್ಲಿ. ಓಕೆ, ಇತ್ತೀಚೆಗೆ ನಾವು ಯೂಸ್ ಮಾಡ್ತಾ ಇರೋದು ಲೇಸರ್ ಪ್ರಿಂಟರ್ ಅಂತ ಅಂದ್ಕೊಳ್ತೀವಿ. ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಪ್ರಿಂಟಿಂಗ್ ಇರುತ್ತೆ ಅದರಲ್ಲಿ, ಫಾಸ್ಟಾಗಿ ಪ್ರಿಂಟ್ ಆಗುತ್ತೆ. ಹೈ ಕ್ವಾಲಿಟಿ ಬೇಕಂದರೆ ಇಂಕ್ ಜೆಟ್ಟು, ತುಂಬ ಫಾಸ್ಟಾಗಿ ಚೆನ್ನಾಗಿ ಪ್ರಿಂಟಿಂಗ್ ಬರಬೇಕಂದ್ರೆ ಲೇಸರ್ ಪ್ರಿಂಟರ್. ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ಸು ಈಗ ರೆಸಿಪ್ಟ್ಸು ಡೂಪ್ಲಿಕೇಟ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಅದು ಈಗ ಪ್ರಿಂಟರ್ ಅಂದರೆ ನಿಮಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಸ್ಪೀಕರ್ಸ್. ಸ್ಪೀಕರ್ ಏನು? ಡಿಜಿಟಲ್ ಸಿಗ್ನಲ್ಸ್ ಇರುತ್ತೆ. ಓಕೆ, ಡಿಜಿಟಲ್ ಸಿಗ್ನಲ್ಸನ್ನು ಸೌಂಡ್ಸಾಗಿ ಕನ್ವರ್ಟ್ ಮಾಡುತ್ತೆ, ಗೊತ್ತಲ್ವಾ? ಮ್ಯೂಸಿಕ್ ಕೇಳಿಸ್ಕೊಳ್ಳೋಕ್ಕೆ, ನೋಟಿಫಿಕೇಷನ್ಸ್ ಕೇಳಿಸ್ಕೊಳ್ಳೋಕ್ಕೆ, ಲೆಕ್ಚರ್ಸ್ ಕೇಳಿಸ್ಕೊಳ್ಳೋದಕ್ಕೆಲ್ಲ ನಾವು ಸ್ಪೀಕರ್ಸ್ನ ಯೂಸ್ ಮಾಡ್ತೀವಿ. ನಾನು ಮೈಕ್ ಯೂಸ್ ಮಾಡಿದ್ರೆ ಇನ್ಪುಟ್ ಡಿವೈಸು, ಅದೇ ಮೈಕಿಂದ ಔಟ್ಪುಟ್ ಆಗಿ ಸ್ಪೀಕರಿಂದ ಸೌಂಡ್ ಬಂದರೆ ಅದು ಔಟ್ಪುಟ್ ಡಿವೈಸು. ಓಕೆ, ಸೊ
ಅದು ಔಟ್ಪುಟ್ ಡಿವೈಸು. ನೆಕ್ಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟು ಮೆಮೊರಿ ಅಂದರೆ ನಮ್ಮ ಮೆಮೊರಿ ಅಲ್ಲ, ಕಂಪ್ಯೂಟರ್ ಮೆಮೊರಿ. ಸೊ ಸ್ಟೋರೇಜ್ ಏರಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಂಪ್ಯೂಟರಲ್ಲಿ ಸ್ಟೋರೇಜ್ ಇರುತ್ತಲ್ವಾ, ಡೇಟಾ ಈಸ್ ಸ್ಟೋರ್ಡ್. ಡೇಟಾ ಸ್ಟೋರ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸನ್ನ ಸ್ಟೋರ್ ಮಾಡ್ತೀವಿ, ರಿಸಲ್ಟ್ಸ್ ಔಟ್ಪುಟ್ಸ್ನ ಸ್ಟೋರ್ ಮಾಡ್ತೀವಿ, ರೈಟ್, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಿ. ಅದು ಟೆಂಪರರಿ ಸ್ಟೋರೇಜ್ ಆಗಿರ್ಬೋದು ಅಥವಾ ಪರ್ಮನೆಂಟ್ ಸ್ಟೋರೇಜ್ ಆಗಿರ್ಬೋದು, ಕರೆಕ್ಟ್. ಸೊ ಇದನ್ನೆಲ್ಲ ಸ್ಟೋರ್ ಮಾಡ್ತೀವಿ ನಾವು. ಈ ಮೆಮೊರಿಗಳಲ್ಲಿ 3 ಟೈಪ್ಸ್ ಆಫ್ ಮೆಮೊರೀಸ್: ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರ್ಷಿಯರಿ ಅಂತ. ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರ್ಷರಿ ಟೈಪ್ಸ್, ಮೇಜರ್ ಕ್ಲಾಸಿಫಿಕೇಷನ್ಸ್ ಇದು. ಪ್ರೈಮರಿ ಮೆಮೊರಿನ ಇಂಪಾರ್ಟೆಂಟಾಗಿ ಮೇನ್ ಮೆಮೊರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮೇನ್ ಮೆಮೊರಿ ಆರ್ ಇಂಟರ್ನಲ್ ಮೆಮೊರಿ ಅಂತ. ಕಂಪ್ಯೂಟರ್ ಒಳಗೆ ಇರುತ್ತೆ, ನಮ್ಮ ಫೋನ್ ಒಳಗೆ ಇರುತ್ತೆ, ನಮ್ಮ ಟ್ಯಾಬ್ಲೆಟ್ ಒಳಗೆ ಇರುತ್ತೆ, ಅದೇ ಪ್ರೈಮರಿ ಮೆಮೊರಿ. ನಾವು ಫೋನ್ ಪರ್ಚೇಸ್ ಮಾಡುವಾಗಲೇ 30 GB, 60 GB, 15 GB, 18 GB ಆ ರೀತಿ ಪರ್ಚೇಸ್ ಮಾಡ್ತೀವಿ ನೋಡಿ. ಯಾಕಂದರೆ ದಟ್ ಪ್ರೈಮರಿ ಮೆಮೊರಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಡೈರೆಕ್ಟ್ಲಿ ನಮ್ಮ CPU ಪರ್ಫಾರ್ಮೆನ್ಸನ್ನು ಹೇಳುತ್ತದು. accessible by the CPU. ಓಕೆ, CPU ಅಂದರೆ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬ್ರೈನ್ ಆಫ್ ಅ ಕಂಪ್ಯೂಟರ್. ಸೊ ನಮ್ಮ ಪ್ರತಿಯೊಂದು ಡಿವೈಸಲ್ಲೂ ಕೂಡ, ಲ್ಯಾಪ್ಟಾಪಲ್ಲೂ CPU ಇರುತ್ತೆ, ನಾವು ಯೂಸ್ ಮಾಡುವಂತಹ ಫೋನಲ್ಲೂ ಇರುತ್ತೆ, ಟ್ಯಾಬ್ಲೆಟಲ್ಲೂ ಇರುತ್ತೆ CPU. ಅದಿಲ್ಲ ಅಂದರೆ ಅದು ಬ್ರೈನೇ ಇಲ್ಲ ಅಂತ ಅರ್ಥ. ಓಕೆ, ಸೊ ಅಲ್ಲಿ ಮೆಮೊರಿ, ಈಗ ನಮ್ಮ ತಲೆಯಲ್ಲಿ, ಬ್ರೈನಲ್ಲಿ ಯಾವ ರೀತಿ ಮೆಮೊರಿ ಇರುತ್ತೋ ಆ ರೀತಿ ಕಂಪ್ಯೂಟರಲ್ಲಿ, ಡಿವೈಸಸ್ಸಲ್ಲಿ ಮೆಮೊರಿ ಇರುತ್ತೆ. ಅದೇ ಮೇನ್ ಮೆಮೊರಿ. ಓಕೆ, ಇದೇನು ಅಡ್ವಾಂಟೇಜ್ ಅಂದರೆ ಫಾಸ್ಟ್ ಬಟ್ ಲಿಮಿಟೆಡ್ ಸೈಜ್. ತುಂಬ ಫಾಸ್ಟು ಬಟ್ ಲಿಮಿಟೆಡ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜ್ ಅಂದರೆ ಲಿಮಿಟೆಡ್ ಸೈಜು, ಅಡ್ವಾಂಟೇಜ್ ಅಂದರೆ ಫಾಸ್ಟ್. ಈ ಪ್ರೈಮರಿ ಮೆಮೊರಿನಲ್ಲಿ ಓಕೆ, ರ್ಯಾಮ್ ಮತ್ತು ರಾಮ್ ಅಂತ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ. ಪ್ರೈಮರಿ ಮೆಮೊರಿನಲ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನಾನು ಹೆಂಗೆ ನೆನ್ಪಿಟ್ಕೊಳ್ತೀನಿ? ರಾಮ್ ಇಸ್ ಅ ವೊಲಟೈಲ್ ಅಂತ. ಓಕೆ, ಹಿಯರ್ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಗಾಡ್ ರಾಮ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಜಸ್ಟ್ ರ್ಯಾಮ್ ಇಸ್ ಅ ವೊಲಟೈಲ್ ಮೆಮೊರಿ ಅಂತ. ವೊಲಟೈಲ್ ಮೆಮೊರಿ, ರ್ಯಾಮ್ ಇಸ್ ವೊಲಟೈಲ್ ಮೆಮೊರಿ ಅಂದರೆ ಟೆಂಪರರಿ ಅಂತ ಅರ್ಥ. ಓಕೆ, ಇಟ್ ಈಸ್ ಟೆಂಪರರಿ. ವೆರಾಸ್ ರೀಡ್ ಓನ್ಲಿ ಮೆಮೊರಿ ಅಂತ ಏನಿದೆ ನೋಡಿ, ಇದು ಪರ್ಮನೆಂಟ್ ಮೆಮೊರಿ. ಓಕೆ, ದಿಸ್ ಈಸ್ ನಾಟ್ ವೊಲಟೈಲ್. ಓಕೆ, ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನಿಲ್ಲಿ ಏನೇನು ಬರೀತಾ ಇದ್ದೀನಿ ನೋಡಿ, ಒನ್ ನೋಟ್ ಯೂಸ್ ಮಾಡಿಕೊಂಡು, MS ಆಫೀಸ್ ಒನ್ ನೋಟ್ ಯೂಸ್ ಮಾಡಿಕೊಂಡು, ಇದು ರ್ಯಾಮ್. ಅಥವಾ ಈಗ ನಾನು MS ಎಕ್ಸೆಲ್ ಯೂಸ್ ಮಾಡ್ತೀನಿ, MS ವರ್ಡ್ ಯೂಸ್ ಮಾಡ್ತೀನಿ, ಒನ್ ನೋಟ್ ಯೂಸ್ ಮಾಡ್ತೀನಿ, ಇದೆಲ್ಲ ಏನು ಅಂದರೆ ರ್ಯಾಮ್. ಇದನ್ನು ಡಿಲೀಟ್ ಮಾಡಿದ್ರೆ ಕ್ವಿಕ್ಕಾಗಿ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಇನ್ ಕೇಸ್ ನಾನು ಇದನ್ನು ಸೇವ್ ಮಾಡಿಲ್ಲ ಅಂದರೆ ಡೇಟಾ ಈಸ್ ಲಾಸ್ಟ್ ವೆನ್ ಪವರ್ ಈಸ್ ಆಫ್. ಓಕೆ, ಬಟ್ ರೀಡ್ ಓನ್ಲಿ ಮೆಮೊರಿ ಹಂಗಲ್ಲ, ಇದು ಪರ್ಮನೆಂಟ್ ಮೆಮೊರಿ. ಈಗ ಈ ಕಂಪ್ಯೂಟರ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಈಗ ನೀವು ಫೋನ್ ಸ್ಟಾರ್ಟ್ ಮಾಡ್ತೀರಾ ನೋಡಿ. ಓಕೆ, ಫೋನನ್ನು ಸ್ವಿಚ್ ಮಾಡಿ ಒಂದ್ಸಲಿ ಆನ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ವಿಚ್ ಮಾಡಿ ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಐಕಾನ್ ಅಪಿಯರ್ ಆಗುತ್ತೆ. ಐಕಾನ್ ಯಾವುದು ಅಂದರೆ, ನಿಮ್ಮ ಕೈಯಲ್ಲಿ ಯಾವ ಫೋನ್ ಬ್ರ್ಯಾಂಡ್ ಇರುತ್ತೋ ಆ ಫೋನ್ ಬ್ರ್ಯಾಂಡಿನ ಐಕಾನ್ ಅಪಿಯರ್ ಆಗುತ್ತೆ. ಕರೆಕ್ಟ್? ಸೊ ಆ ಐಕಾನ್ ಅಪಿಯರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಫೋನ್ ಅಂದರೆ
ಆನ್ ಮಾಡಿದ ತಕ್ಷಣ ಸ್ಯಾಮ್ಸಂಗ್ ಅಂತ ತೋರಿಸುತ್ತೆ, ಕರೆಕ್ಟಾ? ಅಲ್ಲಿ ಯಾಕೆ ಸ್ಯಾಮ್ಸಂಗ್ ಅಂತಲೇ ತೋರಿಸ್ತಾ ಇದೆ? ಬಿಕಾಸ್ ಅದರಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಸ್ಟೋರ್ ಮಾಡಿಬಿಟ್ಟಿದ್ದಾರೆ. ಓಕೆ, ಯಾವುದಕ್ಕೆ? ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಕಂಪ್ಯೂಟರ್. ಅಂದರೆ ಈಗ ಫೋನು, ಕಂಪ್ಯೂಟರು, ಲ್ಯಾಪ್ಟಾಪ್ಸು ಅಥವಾ ಏನೋ ಒಂದು ಟ್ಯಾಬ್ಲೆಟ್ಸು ಇದನ್ನೆಲ್ಲ ಆನ್ ಮಾಡಿದಾಗ ನಾವು ಆನ್ ಮಾಡಿದ ತಕ್ಷಣ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇರುತ್ತೆ, ಅದು ಪ್ರೋಗ್ರಾಮ್ಸು. ಅದನ್ನು ನಾವು ಫರ್ಮ್ವೇರ್ ಅಂತ ಕರಿತೀವಿ. ಅದ್ರ ಪ್ರಕಾರ ಅದು ಆನ್ ಆಗಿದ ತಕ್ಷಣ ಸ್ಯಾಮ್ಸಂಗ್ ಅಂತ ತೋರಿಸುತ್ತೆ. ಅಷ್ಟೇ ಯಾಕೆ, ಇತ್ತೀಚೆಗೆ ನಾವು ಯೂಸ್ ಮಾಡುವಂಥ ಇಯರ್ಫೋನ್ಸ್ ಇದೆ ನೋಡಿ, ಇಯರ್ಬಡ್ಸ್ ಅಂತ ನಾವೇನಂತೀವಿ, ಅದನ್ನು ತೆಗೆದು ಕಿವಿಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಆ ಕಂಪನಿಯ ಬ್ರ್ಯಾಂಡಿನ ಹೆಸರು ಬರುತ್ತೆ. ಓಕೆ, ಕಂಪನಿಯ ಬ್ರ್ಯಾಂಡ್ ಹೆಸರು ಅಂದರೆ ಈಗ ಒಂದು ಸೌಂಡ್ ಬರುತ್ತೆ ನೋಡಿ, ನಾನು ಸ್ಲೋ ಆಗಿ ನಿಮಗೆ ಕೇಳಿಸ್ತಾ ಇದ್ದರೆ ಸೊ ಗೊತ್ತಿಲ್ಲ ನನಗೆ ನಿಮಗೆ ಕೇಳಿಸಿಲ್ವೋ ಅಂತ. ಬಟ್ ಅದನ್ನು ಓಪನ್ ಮಾಡಿದ ತಕ್ಷಣ ಆ ಕಂಪನಿಯ ಬ್ರ್ಯಾಂಡ್ ಹೆಸರು ಹೇಳುತ್ತೆ ಅದು ಆಟೋಮೆಟಿಕ್ಕಾಗಿ. ಇಟ್ ಈಸ್ ಬಿಕಾಸ್ ಆಫ್ ರೀಡ್ ಓನ್ಲಿ ಮೆಮೊರಿ. ಅದು ಯಾರಿಗೆ ಅಕ್ಸೆಸ್ ಇರುತ್ತೆ ಅಂದರೆ, ಅದು ನಾವು ಫೋನನ್ನು ಯೂಸ್ ಮಾಡೋರಿಗೆ ಅಕ್ಸೆಸ್ ಇರಲ್ಲ. ನಮಗೆ ಫೋನನ್ನು ಯೂಸ್ ಮಾಡೋರಿಗೆ ಅಕ್ಸೆಸ್ ಇರೋದು ರ್ಯಾಮ್. ಓಕೆ, ನನಗೇನೋ ಮೆಸೇಜ್ ಬರುತ್ತೆ, ಅದನ್ನು ರೀಡ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ, ರ್ಯಾಮ್. ಓಕೆ, ಬಟ್ ನಾನು ಎಸ್ಸಲಿ ರೀಡ್ ಮಾಡಿ ನಾನು ಫೋನನ್ನು ಯೂಸ್ ಮಾಡಿ ಎಸ್ಸಲಿ ಆನ್ ಮಾಡಿ ಆಫ್ ಮಾಡಿದ್ರು ಕೂಡ ಆನ್ ಮಾಡಿದ ತಕ್ಷಣ ಫೋನಲ್ಲಿ ನನಗೆ ಸ್ಯಾಮ್ಸಂಗ್ ಅಂತ ಅಪಿಯರ್ ಆಗುತ್ತೆ. ದಟ್ ಈಸ್ ರಾಂಗ್. ರೀಡ್ ಓನ್ಲಿ ಮೆಮೊರಿ. ಓಕೆ, ಸೊ ರ್ಯಾಮ್ ಮತ್ತು ರಾಮ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಪ್ರೈಮರಿ ಮೆಮೊರೀಸು. ನೆಕ್ಸ್ಟ್ ಈಸ್ ಸೆಕೆಂಡ್ರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ಈಸ್ ಯೂಸ್ಡ್ ಫಾರ್ ಅ ಲಾಂಗ್ ಟರ್ಮ್ ಸ್ಟೋರೇಜ್. ಈಗ ನಾವು ನಾವು ಕೆಲವು ವರ್ಷಗಳ ಹಿಂದೆ ಫೋನ್ಸ್ ಯೂಸ್ ಮಾಡುವಾಗ ಮೊಬೈಲ್ಸಿಗೆ ಚಿಪ್ ಹಾಕ್ಕೊಳ್ತಾ ಇದ್ವಿ ಸಾಂಗ್ಸ್ ಎಲ್ಲ ಸ್ಟೋರ್ ಮಾಡಬೇಕು ಅಂದರೆ. ದಟ್ ಈಸ್ ಸೆಕೆಂಡ್ರಿ ಮೆಮೊರಿ. ಯಾಕಂದರೆ ಆ ಟೈಮಲ್ಲಿ ಆಗಿನ ಕಾಲದಲ್ಲಿ ಬರ್ತಾ ಇದ್ದಂಥ ಫೋನ್ಸ್ಗಳಲ್ಲಿ ಪ್ರೈಮರಿ ಮೆಮೊರಿ ಜಾಸ್ತಿ ಇರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಬರ್ತಾ ಇರೋ ಫೋನ್ಗಳಲ್ಲಿ ನಾವು ಆಲ್ಮೋಸ್ಟ್ 50 GB 50 GB 100 GB 150 GB ಆ ರೀತಿ ಪ್ರೈಮರಿ ಮೆಮೊರಿ ಇರುವಂಥ ಫೋನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದು ಸೆಕೆಂಡ್ರಿ ಮೆಮೊರಿ. ಅಂದರೆ ಸೆಕೆಂಡ್ರಿ ಮೆಮೊರಿ ಏನಾಗುತ್ತೆ ಗೊತ್ತಾ? ಇಟ್ ಈಸ್ ಯೂಸ್ಡ್ ಫಾರ್ ಲಾಂಗ್ ಟರ್ಮ್ ಡೇಟಾ ಸ್ಟೋರೇಜ್. ಇದು ಸ್ಲೋವರ್. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಪ್ರೈಮರಿ ಮೆಮೊರಿ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಸ್ಲೋವರ್ ಬಟ್ ಲಾರ್ಜರ್ ಇನ್ ಕೆಪಾಸಿಟಿ. ನನಗೆ ಎಷ್ಟು ಬೇಕೋ, ಈಗ ನಮ್ಮ ಫೋನಲ್ಲೂ ಇರುತ್ತೆ ನೋಡಿ, ಒಂದು ಚಿಪ್ ಹಾಕ್ಕೊಳ್ಳುವಂಥದ್ದು ಸ್ಲಾಟ್ ಇರುತ್ತೆ. 2 ಸಿಮ್ಸ್ ಹಾಕ್ಕೊಳ್ತೀವಿ, ಜೊತೆಗೆ ಚಿಪ್ ಹಾಕ್ಕೊಳ್ಬೋದು ನಾವು. ಓಕೆ, ನನಗೆ 100 GB ಡೇಟಾ ಸ್ಟೋರ್ ಮಾಡಬೇಕು ನನ್ನ ಕಂಪ್ಯೂಟರಲ್ಲಿ ಅಂದರೆ ವಿ ಕ್ಯಾನ್ ಡೂ ಇಟ್. ಓಕೆ, ಈಗೇನಾಗ್ಬಿಟ್ಟಿದೆ ಅಂದರೆ ಪೆನ್ ಡ್ರೈವ್ ಯೂಸ್ ಮಾಡ್ತೀವಿ ನಾವು, ಪೆನ್ ಡ್ರೈವಲ್ಲಿ ಸ್ಟೋರ್ ಮಾಡೋಣ ಅಂತ. SSD ಯೂಸ್ ಮಾಡ್ತೀವಿ, HDD ಯೂಸ್ ಮಾಡ್ತೀವಿ, CD DVD ಯೂಸ್ ಮಾಡ್ತಾಯಿದ್ವಿ ಹಳೆ ಕಾಲದಲ್ಲಿ. ಇದೆಲ್ಲ ಏನು ಸೆಕೆಂಡ್ರಿ ಮೆಮೊರೀಸ್, ಕರೆಕ್ಟ್. ಈಗ ಇತ್ತೀಚೆಗೆ ಇನ್ನೊಂದು ಬಂದುಬಿಟ್ಟಿದೆ, ಕ್ಲೌಡ್ ಸ್ಟೋರೇಜು. ಗೂಗಲ್ ಡ್ರೈವಲ್ಲಿ ಸೇವ್ ಮಾಡ್ತೀವಿ ಎಲ್ಲ. ನಾನಂತೂ ನನ್ನ ಫೋನಲ್ಲಿ ಏನೂ ಇಡಲ್ಲ. ಪ್ರೈಮರಿ ಮೆಮೊರಿ ನೋ, ಸೆಕೆಂಡ್ರಿ ಮೆಮೊರಿ ಚಿಪ್ಪು, ಅದು ಪೆನ್ ಡ್ರೈವು, ಅದು ಇದು ಏನೂ ಯೂಸ್ ಮಾಡಲ್ಲ. ಬೆಸ್ಟ್ ಏನಂದರೆ ಟೆರ್ಷಿಯರಿ ಮೆಮೊರಿ. ಓಕೆ, ಟೆರ್ಷಿಯರಿ ಮೆಮೊರಿ ಅಂತ ಬಂದಾಗ ಯೂಸ್ಡ್ ಫಾರ್ ಬ್ಯಾಕಪ್ ಆ್ಯಂಡ್ ರಿಮೋಟ್ ಸ್ಟೋರೇಜ್. ನೋಡಿ ಎಷ್ಟು ಯೂಸು. ಈಗ ನಾನು ನಮ್ಮ ಫೋನಲ್ಲೇ ನೋಡಿ ಗೂಗಲ್ ಡ್ರೈವ್ ಇದೆಯಾ, ಗೂಗಲ್ ಫೋಟೋಸ್ ಇದೆ. ಗೂಗಲ್ ಫೋಟೋಸ್ ತಾನೇ ಅದು ಒಂದು, ಅದರಲ್ಲೇ ನಾವೆಲ್ಲ ಬ್ಯಾಕಪ್ ನಮ್ಮ ಫೋಟೋಸ್ನೆಲ್ಲ ಸ್ಟೋರ್ ಮಾಡ್ಬೋದು. ಒನ್ ಡ್ರೈವ್ ಇದೆ ಕಂಪ್ಯೂಟರಲ್ಲಿ, ಡ್ರಾಪ್ ಬಾಕ್ಸ್ ಅಂತ ಇರುತ್ತೆ, ಕರೆಕ್ಟ್. ಇದೆಲ್ಲ ಏನು, ಇಲ್ಲಿ ನಾವು ಕ್ಲೌಡ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ನೋಡಿ, ಕ್ಲೌಡ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಕ್ಲೌಡ್ ಸ್ಟೋರೇಜ್. ಈಗ ನಾವೇನು ಮಾಡ್ತೀವಿ, ಯೂಶಲಿ ನನ್ನ ಮಾಸ್ ಕಾರ್ಡ್ಸು ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅದರಲ್ಲಿ ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿಬಿಡೋದು. ಓಕೆ, ಅಪ್ಲೋಡ್ ಮಾಡಿ ಬಿಟ್ಬಿಡೋದು.
ಈಗ ನನಗೆ ಅಲ್ಲೆಲ್ಲೋ ಅರ್ಜೆಂಟು ಹೋಗಿರ್ತೀನಿ ನನಗೆ ಮಾರ್ಕ್ಸ್ ಕಾರ್ಡ್ಸ್ ಬೇಕು ಒರಿಜಿನಲ್, ಪ್ರಿಂಟ್ ತೊಗೊಳ್ಬೋದು ನಾನು ಆರಾಮಾಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈಸಿ. ಅಂದರೆ ವೇರ್ ಎವರ್ ಐ ಆಮ್, ಓಕೆ, ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಐ ಕ್ಯಾನ್ ಯೂಸ್ ಇಟ್, ಐ ಕ್ಯಾನ್ ಟೇಕ್ ಅ ಪ್ರಿಂಟ್ ಆಲ್ಸೋ. ಡೇಟಾ ಸೇಫ್ಟಿನೂ ಇದೆ, ನಾವು ರಿಮೋಟ್ ಸೇಫ್ಟಿನೂ ಇದೆ ಇದು. ಯಾಕಂದರೆ ಅದು ಗೂಗಲ್ಲು ಡ್ರೈವು, ಗೂಗಲ್ ಫೋಟೋಸು ಅಲ್ಲೆಲ್ಲ ನಾವು ಲಾಕ್ ಮಾಡಿಟ್ಟು ಕೂಡ ಮಾಡ್ಕೊಳ್ಬೋದು. ರಿಮೋಟ್ಲಿ ನಾವು ಎಲ್ಲಿದ್ದರೂ ಅದನ್ನು ಯೂಸ್ ಮಾಡ್ಬೋದು. ಯು ಕ್ಯಾನ್ ಆಕ್ಸಸ್ ಇಟ್ ಫ್ರಮ್ ಎನಿವೇರ್ ಯು ವಾಂಟ್. ಯು ಜಸ್ಟ್ ಯೂನ್ ಟು ಲಾಗಿನ್ ಪ್ರಾಪರಾಗಿ ಇನ್ ಕೇಸ್ ನೀವು ಅದನ್ನೆಲ್ಲ ಸ್ವಲ್ಪ ಸೇಫ್ ಮಾಡಿ ಇಟ್ಟಿದ್ದೀರಾ ಅಂದರೆ. ಓಕೆ, ಸೊ ಅಷ್ಟು. ಸೊ ಇಷ್ಟು ಟೈಪ್ಸ್ ಆಫ್ ಮೆಮೊರೀಸ್ ಆಯಿತು. ಇನ್ನೊಂದು ಟಾಪಿಕ್ ಇದ್ದರೆ ಇದರಲ್ಲಿ ಯೂನಿಟ್ಸ್ ಆಫ್ ಮೆಮೊರಿ ಅಂತ. ಯಾಕೆ ಈ ಮೂರನ್ನು ಸ್ವಲ್ಪ ಲೆಂತಿ ಆದರೂ ವೀಡಿಯೋ ಮಾಡಿಬಿಡ್ತೀನಿ ಅಂದರೆ ಇಲ್ಲಿಂದ 1 or 2 ಕ್ವೆಶನ್ಸ್ ಬಂದ್ಬಿಡುತ್ತೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಫಸ್ಟು ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ವಿ, ಈಗ ನಾವು ಯೂಸ್ ಮಾಡ್ತಾಯಿದ್ದೀವಿ ನೋಡಿ 2 GB ಇಂಟರ್ನೆಟ್ ಪರ್ ಡೇ ಫ್ರೀ, 5G ಅನ್ಲಿಮಿಟೆಡ್, ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ವ 5G ಫೋನ್ಸ್ ಇದ್ದರೆ. ಒಂದು ಕಾಲ ಇತ್ತು 10 years ಎಗೋ, ಬಿಕಾಸ್ 2016 ಮಾರ್ಚಲ್ಲಿ ಜಿಯೋ ಇಂಟ್ರೊಡ್ಯೂಸ್ ಆದಮೇಲೆ ನಾವು 3G 4G 5G ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕಿಂತ ಮುಂಚೆ ನಾವು 2G ಎಲ್ಲ ಯೂಸ್ ಮಾಡುವಾಗ ನಿಮಗೆ ನೆನಪಿದ್ರೆ, ಯಾರಾದರೂ ಇನ್ನೂ ಚಿಕ್ಕ ಮಕ್ಕಳಿದ್ರೆ ಗೊತ್ತಿರಲ್ಲ ಅವರಿಗೆ, ನೆನಪಿದ್ರೆ ನಾವು ಹೆಂಗೆ ಇಂಟರ್ನೆಟ್ನ ಪರ್ಚೇಸ್ ಮಾಡ್ತಾಯಿದ್ವಿ ಅಂದರೆ GB ಲೆಕ್ಕದಲ್ಲಿ ಅಲ್ವೇ ಅಲ್ಲ, MB ಲೆಕ್ಕದಲ್ಲಿ. GB ಕಡಿಮೆ ಅದು, MB ಲೆಕ್ಕ. 1 MB 2 MB ಅದಕ್ಕೆ 50 ರೂಪಾಯಿ 100 ರೂಪಾಯಿ ಅಷ್ಟು ಪೇ ಮಾಡಬೇಕಾಗಿತ್ತು. ಜಿಯೋ ಬಂದಮೇಲೆ 2 GB ಇಂಟರ್ನೆಟ್ ಡೈಲಿ ಇಷ್ಟು ಅಮೌಂಟು ಅಂತ, ಕರೆಕ್ಟಾ? ರೈಟ್, ಕಡಿಮೆ ಆಗೋಯ್ತು ಇಂಟರ್ನೆಟ್ ರೇಟು. ಸೊ ಇಲ್ಲಿ ಮೆಮೊರಿ ವೈಸು ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಡೇಟಾ ಇನ್ computers is measured in bits and bytes. Data in computers is measured in bits and bytes. ಈಗ ನೀವೇನೋ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ತೀರಾ, ಸೇವ್ ಮಾಡಿದಾಗ ಲಾಸ್ಟಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಆ ಫೈಲ್ನ ಸೈಜ್ ಎಷ್ಟು ಅಂತ. ಈಗಲೇ ನೀವು ಚೆಕ್ ಮಾಡ್ಬೋದು. ನಿಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಇಮೇಜ್ ಇದ್ದರೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ 3 ಡಾಟ್ಸ್ ಬರುತ್ತೆ, ಡೀಟೇಲ್ಸ್ ಅಂತ ಬರುತ್ತೆ, ಅಲ್ಲಿ ಹೋಗಿ ನೋಡಿ ಆ ಫೈಲ್, ಆ ಇಮೇಜ್ನ ಸೈಜ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟ್? ಸೊ ಡೇಟಾ ಈಸ್ ಮೆಷರ್ಡ್ ಇನ್ ಕಂಪ್ಯೂಟರ್ಸ್ ವಿತ್ ದ ಟರ್ಮ್ ಬಿಟ್ ಆ್ಯಂಡ್ ಬೈಟ್ಸ್ ಅಂತ. ಬಿಟ್ ಅನ್ನೋದು ಸ್ಮಾಲೆಸ್ಟ್ ಯೂನಿಟ್. ಇದು ಸ್ಮಾಲೆಸ್ಟ್ ಯೂನಿಟ್ಟು. ಬಿಟ್ ಅಂದರೆ ಫುಲ್ ಫಾರ್ಮಲ್ಲಿ ಬೈನರಿ ಡಿಜಿಟ್. ಫುಲ್ ಫಾರ್ಮ್ ಆಫ್ ಬಿಟ್ ಈಸ್ ಬೈನರಿ ಡಿಜಿಟ್ ವಿಚ್ ಇಸ್ ಅ ಸ್ಮಾಲೆಸ್ಟ್ ಯೂನಿಟ್. 0 to 1 ಬಿಟ್ ಅಂತ ಹೇಳ್ತೀವಿ. ಈಗ ನಾನು 0 ಅಂತ ಬರೆದ್ರೆ, ಬರೀ ಈ ಒಂದು 1 ನೋಟಲ್ಲಿ 0 ಅಂತ ಬರೆದು ಸೇವ್ ಮಾಡಿದ್ರೆ, 1 ಅಂತ ಬರೆದು ಸೇವ್ ಮಾಡಿದ್ರೆ ಅಷ್ಟೇ. ಓಕೆ, ದಟ್ ಈಸ್ ಬಿಟ್. ಸೊ ನೆಕ್ಸ್ಟು ಬಿಟ್ ಆದಮೇಲೆ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಒನ್ ಇಸ್ ಬೈಟ್. ಬಿಟ್ ಈಸ್ ಡಿಫ್ರೆಂಟ್, ಬೈಟ್ ಈಸ್ ಡಿಫ್ರೆಂಟ್. ಬೈಟ್, ಓಕೆ, ದಿಸ್ ಈಸ್ ನಾಟ್ ಸ್ಮಾಲ್. 8 ಬಿಟ್ಸನ್ನು ನಾವು 8 ಬಿಟ್ಸ್, ಓಕೆ, 8 ಬಿಟ್ಸನ್ನು ನಾವು 1 ಬೈಟ್ ಅಂತ ಹೇಳ್ತೀವಿ. ಅಂದರೆ ಇಟ್ ರೆಪ್ರೆಸೆಂಟ್ಸ್ 1 ಕ್ಯಾರೆಕ್ಟರ್. ಲೈಕ್ ಎ ಅಂತ ಬರೆದ್ರೆ, ಎ ಅಂತ ಬರೆದು ನನ್ನ ಫೈಲ್ನ ಸೇವ್ ಮಾಡಿದ್ರೆ ಅದರಲ್ಲಿ ಎಷ್ಟು ಬೈಟ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, 8 bits is equal to 1 byte. ಹಿಂಗೆ ಕ್ವಶನ್ ಕೇಳೋದು ಮ್ಯಾಥ್ ದ ಫಾಲೋಯಿಂಗಲ್ಲಿ. ನೆಕ್ಸ್ಟ್ ಥರ್ಡ್ ಒನ್, ಬೈಟ್ ಆದಮೇಲೆ ಕಿಲೋಬೈಟ್, ಕೆ ಬಿಗಿಂತ ದೊಡ್ಡದು ಮೆಗಾಬೈಟ್, MB. ಅದಾದಮೇಲೆ ಅದಕ್ಕಿಂತ ದೊಡ್ಡದು ಈಗ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಗಿಗಾಬೈಟ್, GB. ಅದಾದಮೇಲೆ ಅದಕ್ಕಿಂತ ದೊಡ್ಡದು ಟೆರಾಬೈಟ್, TB. ಇನ್ನೂ ಇದೆ, ಸದ್ಯಕ್ಕೆ ಇಷ್ಟು ಸಾಕು.
ಇಷ್ಟಾದರೂ ಗೊತ್ತಿರಬೇಕು ನಮಗೆ. ಓಕೆ, ಯಾಕಂದರೆ ಅರೇಂಜ್ ಮಾಡೋದಕ್ಕೂ ಕ್ವಶನ್ ಕೇಳ್ಬಿಡ್ಬೋದು. ಸೊ ನೋಡಿ, ನಿಮಗೆ ಗೊತ್ತಾಯ್ತೀಗ 1 ಸ್ಮಾಲೆಸ್ಟ್ ಯೂನಿಟ್ ಈಸ್ ಬಿಟ್ ಅಂತ, 8 ಬಿಟ್ಸ್ ಈಸ್ ಬೈಟ್ ಅಂತ. ಈಗ ಇಲ್ಲಿ ಎಷ್ಟೋ ಬೈಟ್ಸನ್ನು ಹಾಕ್ಕೊಂಡ್ರೆ, ಎಷ್ಟೋ 1024 ಬೈಟ್ಸ್ನ ತೊಗೊಂಡ್ರೆ 1 KB. ಕರೆಕ್ಟ್. ಸ್ಮಾಲ್ ಡಾಕ್ಯುಮೆಂಟ್ ಇರುತ್ತಲ್ಲ, ಸ್ಮಾಲ್ ಡಾಕ್ಯುಮೆಂಟ್ ಆರ್ ಸ್ಮಾಲ್ ಫೈಲ್ಸ್, ಅದು KB ವೈಸ್ ಇರುತ್ತೆ. ಅದೇ ಈ KB 1024 KBನ ತೊಗೊಂಡ್ರೆ 1 MB. ಓಕೆ, 1 MB 1 KB. ಅದೇ 1024 MBನ ತೊಗೊಂಡ್ರೆ ಏನು ಹೇಳಿ, 1 GB. ಅದೇ 1024 GBನ ತೊಗೊಂಡ್ರೆ ಏನು ಹೇಳಿ, 1 TB. ಸೊ MB ಲೆಕ್ಕದಲ್ಲಿ ಸಾಂಗ್ಸ್ ಕೇಳೋದಕ್ಕೆ, ಇಮೇಜಸ್ಸಿಗೆ ಎಲ್ಲ ಓಕೆ. ಓಕೆ, GB ಲೆಕ್ಕದಲ್ಲಿ ಬಂದಾಗ ದೊಡ್ಡ ವೀಡಿಯೋಸು, ಲಾರ್ಜ್ ಅಪ್ಲಿಕೇಶನ್ಸ್ ನಾವೇನು ಡೌನ್ಲೋಡ್ ಮಾಡ್ತೀವಿ ಅದೆಲ್ಲ GB ಲೆಕ್ಕದಲ್ಲಿ ಇರುತ್ತೆ. ಇನ್ನು ಇನ್ ಕೇಸ್ ಹಾರ್ಡ್ ಡಿಸ್ಕು ಅಥವಾ ಲಾರ್ಜ್ ಸ್ಟೋರೇಜ್ ಅಂತ ಬಂದರೆ ಅಲ್ಲಿ TB ಲೆಕ್ಕದಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಇಷ್ಟು ಗೊತ್ತಿರಲಿ. ಸೊ ನೀವು ಹೆಂಗೆ ಬರೀತೀರ ಎಕ್ಸಾಮಲ್ಲಿ, ಫಸ್ಟ್ ಈಸ್ ಬಿಟ್ ಬೈಟ್ ಆಗುತ್ತೆ. ಕರೆಕ್ಟ್. ಬೈಟು KB ಆಗುತ್ತೆ, KB MB ಆಗುತ್ತೆ, MB GB ಆಗುತ್ತೆ, GB TB ಆಗುತ್ತೆ. ಸೊ ಇಷ್ಟು ಗೊತ್ತಿರಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಗೊತ್ತಾ, 1024 ಅನ್ನೋ ನಂಬರ್ ಗೊತ್ತಿರಬೇಕು. ಸಮ್ಟೈಮ್ಸ್ ನಾನೇ ಎಕ್ಸಾಮ್ಸಲ್ಲಿ ಮರ್ತ್ಬಿಟ್ಟಿರ್ತೀನಿ 1024 ಅಂತ. ಮೊದಲಾದರೆ ನೆನಪಿರ್ತಾ ಇತ್ತು, ಈಗ ನಾವು MB KB ವರ್ಡ್ಸೇ ಯೂಸ್ ಮಾಡಲ್ಲ. ಸೊ GB TB ಅಂತ ಯೂಸ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಈ 2025ನಲ್ಲಿ ಜಿಯೋ ಬಂದಾಗಲಿಂದ. ಸೊ 1024 ಅನ್ನೋ ನಂಬರೇ ನೆನಪಿರಲ್ಲ. 1224 ಅಂತ ಕೊಟ್ಬಿಟ್ಟಿದ್ದಾರೆ ಎಕ್ಸಾಮಲ್ಲಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ 1204 ಅಂತ ಕೊಟ್ಬಿಡ್ತಾರೆ, 1420 ಅಂತ ಕೊಟ್ಬಿಡ್ತಾರೆ, ಏನೇನೋ ನಂಬರ್ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ನೆನಪಿರಲಿ 1024 ಅಂತ, ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ 1024 ಅಂತ. ಆವಾಗ ನಿಮಗೆ ಗೊತ್ತಾಗುತ್ತೆ 8 bits is equal to 1 byte, 1024 byte is equal to 1 KB, 1024 KB is equal to 1 MB, 1024 MB is equal to 1 GB, 1024 GB is equal to 1 TB. ಅಷ್ಟೇ. ಓಕೆ, ಸೊ ದಿಸ್ ಆಲ್ ಥಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ paper 1. Thank you very much.